ಏನ್ ಗುರು ಇದು ಸನ್ರೈಸರ್ಸ್ ಈ ತರ ಇಷ್ಟು ಹೀನಾಯವಾಗಿ ಓ ಮೈ ಗಾಡ್. ನಿಜವಾಗ್ಲೂ ಈ ತರ ಸನ್ರೈಸ್ ಅಲ್ಲಿ ಇದೇ ರೀತಿ ಕಂಟಿನ್ಯೂ ಆಗ್ಬಿಡ್ತು ಸನ್ರೈಸರ್ಸ್ ಟೀಮ್ ಅಲ್ಲಿ ಅಂದ್ರೆ ಸನ್ ರೈಸ್ ಆಗೋದಿರ್ಲಿ ಸನ್ಸೆಟ್ ಆಗೋದು ಕೂಡ ಕಷ್ಟ. ಆ ತರ ಬೇರೆ ಟೀಮ್ಗಳು ಚೆಚ್ಚಿ ಬಿಸಾಕ್ಬಿಡುತ್ತೆ. ಇವ್ರು ಸ್ಟಾರ್ಟಿಂಗ್ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ ನೋಡ್ತಾವ ಅಂದ್ರೆ ಏನ್ ಪವರ್ ಪ್ಲೇಲಿ ಸುಮಾರು 104 ರನ್ ಚೆಚ್ಚಿ ಕೇಳ್ಬಿಟ್ರು ಇಲ್ಲಿ ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್. ನಾನು ಅನ್ಕೊಂಡೆ ಏನಿಲ್ಲ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ 240 250 ನಿಯರ್ ಹೊಡಿತಾರ ಅನ್ಕೊಂಡ್ವಿ. ಆದ್ರೂ ಕೂಡ ಪರವಾಗಿಲ್ಲ. 220 ಕೂಡ ಅಷ್ಟೇ ಅಂತ ಕಡಿಮೆ ರನ್ ಅಂತೂ ಏನಲ್ಲ. ಈ ಪಿಚ್ ಅಲ್ಲಿ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಳ್ಳೋ ಸ್ಕೋರ್ ಅದು ಹೇಳ್ಬೇಕು ಅಂದ್ರೆ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನಾಗಿದ್ದು, ಇವರು ಸ್ಟಾರ್ಟಿಂಗ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಯಾವ ತರ ಚೆಚ್ಚಿದ್ರು ಅಭಿಷೇಕ್ ಶರ್ಮಾ ಮತ್ತೆ ಟ್ರಾವಿಸ್ ಹೆಡ್, ಅದೇ ರೀತಿಯಾಗಿ ಚೆಚ್ಚಿದ್ರು ಇಲ್ಲಿ ಪ್ರಿಯೇಶ್ ಶರ್ಮಾ ಮತ್ತೆ ಪ್ರಭು ಸಿಮ್ರನ್. ಸ್ವಲ್ಪನಾದ್ರು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಿಲ್ವಾ. ಅದಕ್ಕೆ ಇವತ್ತು ನನಗೆ ಏನ್ ಅನ್ನಿಸ್ಬಿಡ್ತು ಅಂದ್ರೆ, ಒಂದು ಟೀಮ್ ಅಲ್ಲಿ ಬ್ಯಾಟಿಂಗ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಬೌಲಿಂಗ್ ಕೂಡ ಅದೇ ರೀತಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ಇದೇ ರೀತಿ ಆಗೋದು. ಸೊ ಈಗ SRH ಆಗಿರ್ಬೋದು, KKR ಆಗಿರ್ಬೋದು, CSK ಆಗಿರ್ಬೋದು, ಯಾವ ತರ ಆಗಿದೆ ಅಂದ್ರೆ ಫ್ರೀ ಪಾಯಿಂಟ್ ಕೊಡೋ ಟೀಮ್ ತರ ಆಗ್ಬಿಟ್ಟಿದೆ. ಈಗ ನೋಡಿ KKR ಕೂಡ ಅದೇ ರೀತಿ ಪರಿಸ್ಥಿತಿ, CSK ಕೂಡ ಅದೇ ರೀತಿ ಪರಿಸ್ಥಿತಿ. ಈಗ SRH ಕೂಡ ಇವತ್ತಿನ ಮ್ಯಾಚ್ ಹೊಡಿತೆ ಅಂತ ನಾನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಅದು ಹೊಡಿಯೋ ಮ್ಯಾಚ್ 220 ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ಳೋ ಒಂದು ಸ್ಕೋರ್ ಗುರು. ಅದು ಏನೋ 170 180 ಒಳಗೆ ಕಟ್ಟಾಕೊಂಡ್ಬಿಟ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿದ್ರೆ ಏನ್ ಬಿಡೋಗ್ರು ಒಂದ್ ಸೈಡ್ ಮ್ಯಾಚ್ ಆಗುತ್ತೆ ಅನ್ಕೊಬಹುದು. ಆದ್ರೆ ಇಲ್ಲಿ ಕೊಟ್ಟಿದ್ದು 220 SRH ಅವರು. ಅದನ್ನ ಯಾವ ತರ ಸೆಕ್ಯೂರ್ ಮಾಡ್ಕೊಬೇಕು, ಯಾವ ತರ ತಡಿಬೇಕು ಅನ್ನೋ ಒಂದು ಕೆಪಾಸಿಟಿನೇ ಅಲ್ವಾ ಇಲ್ಲಿ. ಅಂತ ಹರ್ಷಲ್ ಪಟೇಲ್ ಅಂತ ಲೋ ಕ್ಲಾಸ್ ಬೌಲರ್ಸ್ ಏನಿಲ್ಲ ಇಲ್ಲಿ ಸನ್ರೈಸರ್ಸ್ ಅಲ್ಲಿ. ಈ ಕಡೆ ಹರ್ಷಲ್ ಪಟೇಲ್ ಕೂಡ ಇದಾರೆ, ಅದಾದ್ಮೇಲೆ ಹರ್ಷ್ ಡುಬೆ ಕೂಡ ಇದಾರೆ, ಮತ್ತೆ ಶಿವಾಂಗ್ ಅಂತೂ ಸಖತ್ತಾದ ಒಂದು ಬೌಲಿಂಗ್ ಅನ್ನ ಕೂಡ ಮಾಡಿದಾರೆ ಬಿಡಿ. ಅವರಿಂದಾನೇ ವಿಕೆಟ್ ಬೀಳಕ್ ಸಾಧ್ಯ ಆಗಿದ್ದು, ಇಲ್ಲಾಂದ್ರೆ ವಿಕೆಟ್ ಬೀಳ್ತಾನೆ ಇರ್ಲಿಲ್ಲ. ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನೋಡಿ ಪವರ್ ಪ್ಲೇ ಮುಗಿಯೋರು ಕೂಡ ಹುಚ್ಚು ನಾಯಿ ಹೊಡ್ಸ್ಕೊಂಡಂಗ್ ಹೊಡ್ಸ್ಕೊಂಡ್ಬಿಟ್ರು ಇಲ್ಲಿ ಸನ್ರೈಸರ್ಸ್ ಅವರು. ಅದೇ ರೀತಿಯಾಗಿ ಇವರು ಕೂಡ ಹೊಡ್ಸ್ಕೊಂಡ್ರು ಇಲ್ಲಿ ಪಂಜಾಬ್ ಅವರು ಕೂಡ. ಆದ್ರೂ ಕೂಡ ಇಲ್ಲಿ ನೋಡಿ 92 ರನ್ ಅನ್ನು ಕೊಟ್ಟರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ ವಿಕೆಟ್ ಬಿದ್ದು ಪ್ರಿಯೇಶ್ ಶರ್ಮಾ ಫಸ್ಟ್ ವಿಕೆಟ್ ಕೂಡ ಬಿತ್ತು. ಅದಾದ್ಮೇಲೆ ಪ್ರಭು ಸಿಮ್ರನ್ ಇಂದು ಒಂದು ಹಾಫ್ ಸೆಂಚುರಿ ಆದ್ಮೇಲೆ ವಿಕೆಟ್ ಕೂಡ ಬಿತ್ತು. ಅದನ್ನೇ ಇವರು ಪವರ್ ಪ್ಲೇ ಒಳಗೆ ಒಂದು ವಿಕೆಟ್ ಅಟ್ಲೀಸ್ಟ್ ಒಂದು ವಿಕೆಟ್ ಎತ್ಕೊಂಡ್ಬಿಟ್ಟಿದ್ರು ಅಂದ್ರೆ ಅವ್ರ ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡ್ಬಿಟ್ಟು ಏನೋ ಒಂದು ಮ್ಯಾಜಿಕ್ ಮಾಡ್ಬೋದಿತ್ತು ಇಲ್ಲಿ. ಈ ಕಡೆ ಕೂಡ ಅಷ್ಟೇ ಪವರ್ ಪ್ಲೇ ಒಂದು ವಿಕೆಟ್ ಕೂಡ ಬೀಳಿಲ್ಲ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೂಡ ಅಷ್ಟೇ ಒಂದು ವಿಕೆಟ್ ಕೂಡ ಬೀಳಿಲ್ಲ. ಆದ್ರೂ ಇಲ್ಲಿ ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ಇವತ್ತು. ನಿಜವಾಗ್ಲೂ ಇತ್ತು ಸನ್ರೈಸರ್ಸ್ ಟೀಮ್ ಅಲ್ಲಿ ಸನ್ರೈಸ್ ಆಗುತ್ತೆ, ಏನೋ ಒಂದು ಕಮಾಲ್ ಮಾಡ್ತಾರೆ ಅಂತ ಅನ್ಕೊಂಡೆ. ನಿಜವಾಗ್ಲೂ ಇದು ವಿನ್ ಆಗೋ ಮ್ಯಾಚ್ ಹೇಳ್ಬೇಕು ಅಂದ್ರೆ 220 ರನ್ ಅಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಏನು ಅಂತ ಲೋ ಸ್ಕೋರ್ ಏನೋ ಅಲ್ಲ ಗುರು. ಇನ್ನು ಈಗ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವ್ರು ಆಡಿದ್ ನೋಡ್ತು ಅಂದ್ರೆ PBKS ಅವ್ರು ಆಡಿದ್ ನೋಡಿದ್ರು ಅಂದ್ರೆ ಒಳ್ಳೆ 250 ಹೊಡೆದ್ರು ಕೂಡ ಅಷ್ಟೇ ಚೆಚ್ಚಿ ಬಿಸಾಕ್ ಬಿಡೋರು ಅನ್ಸುತ್ತೆ. ಇಲ್ಲಿ ಪ್ರಿಯೇಶ್ ಶರ್ಮಾ ಕೂಡ ಹಂಗೆ ಆಡ್ಕೊಟ್ಟಿದ್ದೀನಿ. ಇನ್ನೇನು ನಿನ್ನೆ ರಾಜಸ್ಥಾನ್ ಮತ್ತೆ RCB ಮ್ಯಾಚ್ ಆಯ್ತಲ್ಲ, ಫುಲ್ ಪವರ್ ಪ್ಲೇ ಅರ್ಧ ಮ್ಯಾಚ್ ಮುಗಿಸಾಕಿದ್ದು ಸೂರ್ಯವಂಶಿ. ಅದಾದ್ಮೇಲೆ ಧ್ರುವ್ ಜೋರಲ್ಲೂ ಉಳಿದ ಕೆಲಸ ಕೂಡ ಮಾಡ್ಕೊಟ್ರು. ಅದೇ ರೀತಿಗೆ ಇಲ್ಲಾಗಿದ್ದು ಪ್ರಿಯೇಶ್ ಶರ್ಮಾ ಸ್ವಲ್ಪ ಸ್ಟಾರ್ಟಿಂಗ್ ಕೆಲಸನ ಕೂಡ ಮಾಡಿದ್ರು. ಅದಾದ್ಮೇಲೆ ಪ್ರಭು ಸಿಮ್ರನ್ ಬಂದ್ರು. ಅದಾದ್ಮೇಲೆ ಇಲ್ಲಿ ಶ್ರೇಯಸ್ ಅಯ್ಯರ್ ಬಂದ್ಬಿಟ್ಟು ಫುಲ್ ಮ್ಯಾಚ್ ನೇ ಮುಗಿಸಿ ಧ್ವಂಸ ಮಾಡಕ್ಕಿದ್ ಇವತ್ತು. ಏನು ಅನ್ನೋದೇ ಗೊತ್ತಾಗ್ಲಿಲ್ಲ ಮಾತ್ರ. ಆ ತರ ಇವತ್ತು ಸನ್ರೈಸರ್ಸ್ ಬೌಲರ್ಸ್ಗೆ ಹುಚ್ಚು ನಾಯಿ ಹೊಡೆದಂಗ್ ಹೊಡೆದ್ರು. ಕೇವಲ 18 ಓವರ್ ಅಲ್ಲಿ ಮ್ಯಾಚ್ ನ ಮುಗಿಸಾಕ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಗುರು. ಅದಾದ್ಮೇಲೆ ಸನ್ರೈಸರ್ಸ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಸಖತ್ ಸ್ಟ್ರಾಂಗ್ ಕೂಡ ಇದೆ. ಈ ಕಡೆ ಹೆನ್ರಿ ಕ್ಲಾಸನ್ ಕೂಡ ಆಡಿದ್ರೆ, ಇಶಾನ್ ಕಿಶನ್ ಕೂಡ ಆಡಿದ್ದಾರೆ, ಬಂದವರೆಲ್ಲ ಕೂಡ ಆಡಿದ್ದಾರೆ. ಬಟ್ ಬ್ಯಾಟಿಂಗ್ ಹೆಂಗೆ ಸ್ಟ್ರಾಂಗ್ ಇರುತ್ತೆ, ಬೌಲಿಂಗ್ ಕೂಡ ಅದೇ ರೀತಿ ಸ್ಟ್ರಾಂಗ್ ಇರ್ಬೇಕು ತಾನೆ. ಈಗ ಬೌಲಿಂಗ್ ಅಲ್ಲಿ ಈಗ ಬ್ಯಾಟಿಂಗ್ ಅಷ್ಟು ಸ್ಟ್ರಾಂಗ್ ಇದ್ದು ಬೌಲಿಂಗ್ ಅಲ್ಲಿ ಪ್ರತಿ ಓವರ್ ಅಲ್ಲಿ ಕೂಡ 14-15 ರನ್ ಕೊಡ್ತಿದಾರೆ ಅಂದ್ರೆ ಈಸಿ ಚೇಸ್ ಆಗೋಗ್ಬಿಡುತ್ತೆ. ಇವತ್ತು ಆಗಿದ್ ಕೂಡ ಅದೇ ಪರಿಸ್ಥಿತಿ. ಪ್ರತಿಯೊಬ್ರು ತಲೆ ಕೆಡ್ಸ್ಕೊಬೇಕು ಇವತ್ತು. ಆ ಲೆವೆಲ್ ಅಲ್ಲಿ ಇವತ್ತು ಆಡಿರೋದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪಂಜಾಬ್ ಅವರು. ಇದು ನೋಡ್ತಾ ಅಂದ್ರೆ ಇವತ್ತು ನಿಜವಾಗ್ಲೂ ಏನಕ್ಕೆ ನಾನು ಸನ್ರೈಸರ್ಸ್ ವಿನ್ ಆಗುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನ ಫ್ಲಾಪ್ ಕೂಡ ಆಗಿದಾರಲ್ಲ, ಅಟ್ಲೀಸ್ಟ್ ಇವತ್ತಾದ್ರೂ ಕಮ್ ಬ್ಯಾಕ್ ಮಾಡ್ತಾರೆ, ಏನಾರು ಒಂದು ಟ್ರಿಕ್ಸ್ ನ ರೆಡಿ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಆಡಿದ್ರು ಪಾಪ ಅಭಿಷೇಕ್ ಶರ್ಮಾ ಕೂಡ ಆಡಿದ್ರು. ಅದಾದ್ಮೇಲೆ ಟ್ರಾವಿಸ್ ಹೆಡ್ ಕೂಡ ಪಾಪ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕೊಟ್ರು. ಇಲ್ಲಿ ಬೌಲಿಂಗ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡಿಲ್ವಲ್ಲ, ಅದೇ ಇಲ್ಲಿ ದೊಡ್ಡ ಮೈನಸ್ ಕೂಡ ಆಗ್ತಾ ಇರೋದು. ಹರ್ಷಲ್ ಪಟೇಲ್ಗೆ ಅದೇನಾಯ್ತೋ ಗೊತ್ತಿಲ್ಲ, ಅದೇನೋ ಒಂದು ಗಾದೆ ಇದೆಯಲ್ಲಪ್ಪ, ಬರ್ತಾ ರಾಯರ್ ಮನೆ ಕುದ್ರೆ ಕತ್ತೆ ಆಯ್ತು ಅಂತ. ಆತರ ಕೇವಲ 2 ಓವರ್ಗೆ 40 ರನ್ ಹೊಡ್ಸ್ಕೊಂಡಿರೋದು ಹರ್ಷಲ್ ಪಟೇಲ್. ಜಯದೇವ್ ಉನತ್ಕಟ್ ಕೂಡ ಅಷ್ಟೇ. ಅದಾದ್ಮೇಲೆ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡೋದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಶಿವಾಂಗ್ ಕುಮಾರ್ 4 ಓವರ್ ಅಲ್ಲಿ 33 ರನ್ ಹೊಡ್ಸ್ಕೊಂಡು 3 ವಿಕೆಟ್ ಅನ್ನ ತೆಕ್ಕೊಟ್ಟಿದ್ದಾರೆ. ಅದೊಂದು ಬಚಾವು. ಆಕ್ಚುಲಿ ಈಗಲೂ ನಂಗೆ ಏನಾಗ್ತಿದೆ ಅಂದ್ರೆ ಈಸಿಗೆ ಕಂಟ್ರೋಲ್ ಮಾಡ್ಕೊಳ್ಳೋ ಮ್ಯಾಚ್ ನವರು ಕೈಯಾರೆ ಹಾಳು ಮಾಡ್ಕೊಂಡ್ರಲ್ಲ ಅಂತ ಹೇಳ್ತಿರೋದು. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಸನ್ರೈಸರ್ಸ್ ಅವರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಲ್ಲ. ಬೇರೆ ಪ್ಲೇಯರ್ ಕೂಡ ಇದಾರೆ, ಬೆನ್ ದ್ವಾರ್ಹೀಸ್, ಅದಾದ್ಮೇಲೆ ಲಾಕಿ ಫರ್ಗೂಸನ್, ಹೊಸ ಪ್ಲೇಯರ್ ನ ಟ್ರೈ ಮಾಡ್ಬೋದಪ್ಪ. ಅದೇನಕ್ಕೆ ಮಾಡ್ಕೊಳ್ತಿದ್ರು ನಂಗಂತೂ ಗೊತ್ತಾಗ್ತಿಲ್ಲ. ಬಟ್ ಇವತ್ತು ಮ್ಯಾಚ್ ಸೋತಿದಂತೂ ಫುಲ್ ಹೊಡೆದು ಬಿಸಾಕ್ಬಿಟ್ರೆ ಮಾತ್ರ ಪಂಜಾಬ್ ಇವತ್ತು ಸನ್ ರೈಸೇ ಆಗ್ಬಾರ್ದು. ಆ ಲೆವೆಲ್ ಇವತ್ತು ಸನ್ ರೈಸರ್ಸ್ ನ ಚೆಚ್ಚಿ ಬಿಸಾಕಿದ್ದ ಮಾತ್ರ ಪಂಜಾಬ್ ಅವರು.
ಸೊ ಈಗ ಮತ್ತೆ ಇನ್ನೊಂದು DC ಮತ್ತೆ CSK ಮ್ಯಾಚ್ ಕೂಡ ಇದೆ. ಈಗಾಗಲೇ ಡೆಲ್ಲಿ ಅವರು ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನನ್ನ ಚೇಸಿಂಗ್ ಟೀಮ್ ವಿನ್ ಆಗೋದ್ರಿಂದ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ. ಸೊ ನೋಡೋಣ ಏನಾಗೋದ್ರಿಂದ ಇವರು ಒಂದು ರನ್ ಫ್ರೀ ಆಗಿ ಡೆಲ್ಲಿ ಅವರಿಗೆ ಕೊಡ್ತಾರಲ್ಲ ಅಂದ್ರೆ ಕಮ್ ಬ್ಯಾಕ್ ಮಾಡಿ ಅದನ್ನ ಮ್ಯಾಚ್ ವಿನ್ ಆಗ್ತಾರೆ ಏನು ಅಂತ ನೋಡ್ಬೇಕು. ಮ್ಯಾಚ್ ನಡೀತಿದ್ರೆ ಚೆನ್ನೈ ಸ್ಟೇಡಿಯಂ ಅಲ್ಲಿ, ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೇಖನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.